ನಮಸ್ಕಾರ. ಕೆಸಿಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ರಾಷ್ಟ್ರೀಯ ಹೆದ್ದಾರಿಯ ಕುಂಬಳೆಯಲ್ಲಿ ಟೋಲ್ ಬೂತ್ ನಿರ್ಮಿಸುವ ಕ್ರಮಕ್ಕೆ ಹೈಕೋರ್ಟ್ನಿಂದ ತಡೆ. ಕ್ರಿಯಾ ಸಮಿತಿ ಪ್ರತಿನಿಧಿ ಅಶ್ರಫ್ ಕಾರ್ಲಾ ಸಲ್ಲಿಸಿದ ಅರ್ಜಿಯ ಮೇರೆಗೆ ಆಗಿದೆ ಕ್ರಮ. ಮುಳ್ಳೇರಿಯ 110 ಕೆವಿ ಸಬ್ಸ್ಟೇಷನ್ ಯಾರ್ಡ್ನಲ್ಲಿ ಪೊಟೆನ್ಷಿಯಲ್ ಟ್ರಾನ್ಸ್ಫಾರ್ಮರ್ನಲ್ಲಿ ಬೆಂಕಿ ಅವಘಡ. ನೌಕರರ ಸಮಯ ಪ್ರಜ್ಞೆಯಿಂದ ತಪ್ಪಿದೆ ದೊಡ್ಡ ಅನಾಹುತ. ಅನುಪಮಾ ಗ್ರಂಥಾಲಯಕ್ಕಾಗಿ ನೂತನವಾಗಿ ನಿರ್ಮಿಸಲಾದ 2 ಅಂತಸ್ತಿನ ಕಟ್ಟಡದ ಉದ್ಘಾಟನೆ ಸಚಿವ OR ಕೇಳು ಅವರಿಂದ. ಕೇರಳ ಮಾಪಿಲ ಕಲಾ ಅಕಾಡೆಮಿಯ ರಜತ ಮಹೋತ್ಸವ, ಇದರ ಅಂಗವಾಗಿ ನಡೆಯಿತು ಟಿ ಉಬೈದ್ ಸ್ಮಾರಕ ಪ್ರಶಸ್ತಿ ಪ್ರದಾನ. ಕಾಸರಗೋಡು ಭೀಮಾ ಜುವೆಲ್ಲರ್ಸ್ ವತಿಯಿಂದ ಮಕ್ಕಳಿಗೆ ಅಧ್ಯಯನ ಕಿಟ್ ವಿತರಣೆ. ಭೀಮಾ ಜುವೆಲ್ಲರಿಯ ವಿದ್ಯಾಸ್ಪರ್ಶ 2025 ಯೋಜನೆಯ ಭಾಗವಾಗಿ. ವಾರ್ತೆಗಳು ವಿವರವಾಗಿ. ರಾಷ್ಟ್ರೀಯ ಹೆದ್ದಾರಿಯ ಕುಂಬಳೆಯಲ್ಲಿ ಟೋಲ್ ಬೂತ್ ನಿರ್ಮಿಸುವ ಕ್ರಮಕ್ಕೆ ಹೈಕೋರ್ಟ್ ತಡೆ ನೀಡಿದೆ. ಕ್ರಿಯಾ ಸಮಿತಿ ಪ್ರತಿನಿಧಿ ಅಶ್ರಫ್ ಕಾರ್ಲಾ ಸಲ್ಲಿಸಿದ ಅರ್ಜಿಯ ಮೇರೆಗೆ ಹೈಕೋರ್ಟ್ ಟೋಲ್ ಬೂತ್ ನಿರ್ಮಾಣಕ್ಕೆ ತಡೆ ನೀಡಿರುವುದು. ತಲಪಾಡಿಯಲ್ಲಿ ಟೋಲ್ ಗೇಟ್ ಇದ್ದರೂ ದೂರದ ಮಿತಿಯನ್ನು ಪಾಲಿಸದೆ ಕುಂಬಳೆಯಲ್ಲಿಯೂ ಟೋಲ್ ಗೇಟ್ ನಿರ್ಮಿಸುವುದರ ವಿರುದ್ಧ ಜನರಿಂದ ತೀವ್ರ ಪ್ರತಿಭಟನೆ ವ್ಯಕ್ತವಾಗಿದೆ. ರಾಷ್ಟ್ರೀಯ ಹೆದ್ದಾರಿಯ ಕುಂಬಳೆಯಲ್ಲಿ ಟೋಲ್ಗೇಟ್ ಸ್ಥಾಪಿಸುವ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಕ್ರಮದ ವಿರುದ್ಧ ತೀವ್ರ ಪ್ರತಿಭಟನೆ ವ್ಯಕ್ತವಾಗಿದೆ. ಕ್ರಿಯಾ ಸಮಿತಿಯನ್ನು ರಚಿಸುವ ಮೂಲಕ ಸ್ಥಳೀಯರು ಜನಪ್ರತಿನಿಧಿಗಳ ನೇತೃತ್ವದಲ್ಲಿ ಟೋಲ್ಗೇಟ್ ನಿರ್ಮಾಣದ ವಿರುದ್ಧ ವಿವಿಧ ಆಂದೋಲನ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಪ್ರಸ್ತುತ ರಾಷ್ಟ್ರೀಯ ಹೆದ್ದಾರಿಯ ತಲಪಾಡಿಯಲ್ಲಿ ಟೋಲ್ಗೇಟ್ ಇದೆ. ಇಲ್ಲಿಂದ ಕೇವಲ 20 ಕಿಲೋಮೀಟರ್ ದೂರದಲ್ಲಿರುವ ಕುಂಬಳೆಯಲ್ಲಿ ಕೂಡ ಟೋಲ್ಗೇಟ್ ನಿರ್ಮಿಸುವ ಯೋಜನೆಯಿಂದಾಗಿ ಜನರು ಪ್ರತಿಭಟನೆ ನಡೆಸಿರುವುದು. ಗೇಟ್ಗಳ ನಡುವೆ 60 ಕಿಲೋಮೀಟರ್ ಅಂತರ ವ್ಯತ್ಯಾಸವಿರಬೇಕು ಎಂಬ ನಿಯಮವಿರುವಾಗ ಕುಂಬಳೆಯಲ್ಲಿ ಟೋಲ್ ಸಂಗ್ರಹಿಸುವ ಕ್ರಮ ಜನವಿರೋಧಿ ಎಂದು ಕ್ರಿಯಾ ಸಮಿತಿ ಆರೋಪಿಸಿದೆ. ಟೋಲ್ಗೇಟ್ ನಿರ್ಮಾಣದ ವಿರುದ್ಧ ಕ್ರಿಯಾ ಸಮಿತಿ ಪ್ರತಿನಿಧಿ ಅಶ್ರಫ್ ಕಾರ್ಲಾ ಹೈಕೋರ್ಟ್ ಮೆಟ್ಟಿಲೇರಿದ್ದರು. ಈ ಅರ್ಜಿಯನ್ನು ಪರಿಗಣಿಸಿದ ನಂತರ ನ್ಯಾಯಾಲಯವು ಟೋಲ್ ಬೂತ್ ನಿರ್ಮಾಣಕ್ಕೆ ತಡೆ ನೀಡಿದೆ. ಪ್ರಸ್ತುತ ಟೋಲ್ ಬೂತ್ ಇರುವ ತಲಪಾಡಿಯಿಂದ 20 ಕಿಲೋಮೀಟರ್ ದೂರದಲ್ಲಿರುವ ಕುಂಬಳೆಯಲ್ಲಿ ಮತ್ತೊಂದು ಟೋಲ್ ಬೂತ್ ಸ್ಥಾಪಿಸುವುದು ರಾಷ್ಟ್ರೀಯ ಹೆದ್ದಾರಿ ಕಾಯ್ದೆಯ ಉಲ್ಲಂಘನೆಯಾಗಿದೆ ಎಂಬ ದೂರುದಾರರ ವಾದವನ್ನು ನ್ಯಾಯಾಲಯ ಅಂಗೀಕರಿಸಿದೆ. ತಡೆಯಾಜ್ಞೆಯ ಬಗ್ಗೆ ವಿರೋಧ ಪಕ್ಷಗಳಿಗೆ ತಕ್ಷಣವೇ ತಿಳಿಸುವಂತೆ ನ್ಯಾಯಾಲಯ ನಿರ್ದೇಶಿಸಿದೆ. ಜೂನ್ 26ರವರೆಗೆ ಟೋಲ್ ಬೂತ್ ನಿರ್ಮಾಣಕ್ಕೆ ಹೈಕೋರ್ಟ್ ತಡೆಯಾಜ್ಞೆ ನೀಡಿರುವುದು. ನ್ಯಾಯಾಲಯವು ಜೂನ್ 21ರಂದು ದೂರನ್ನು ಮತ್ತೆ ಪರಿಗಣಿಸಲಿದೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಮುಳ್ಳೇರಿಯ 110 ಕೆವಿ ಸಬ್ಸ್ಟೇಷನ್ ಯಾರ್ಡ್ನಲ್ಲಿ ಪೊಟೆನ್ಷಿಯಲ್ ಟ್ರಾನ್ಸ್ಫಾರ್ಮರ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಕರ್ತವ್ಯದಲ್ಲಿದ್ದ ನೌಕರರ ಸಮಯ ಪ್ರಜ್ಞೆಯಿಂದ ದೊಡ್ಡ ಅನಾಹುತ ತಪ್ಪಿದೆ. ನಂತರ ಕಾಸರಗೋಡು ಅಗ್ನಿಶಾಮಕ ದಳ ಸ್ಥಳಕ್ಕೆ ಆಗಮಿಸಿ ಬೆಂಕಿ ನಂದಿಸುವ ಕಾರ್ಯಾಚರಣೆ ನಡೆಸಲಾಯಿತು. ಗುರುವಾರ ಮುಂಜಾನೆ 3:30ರ ಸುಮಾರಿಗೆ ಮುಳ್ಳೇರಿಯ 110 ಕೆವಿ ಸಬ್ಸ್ಟೇಷನ್ ಯಾರ್ಡ್ನಲ್ಲಿ ಪೊಟೆನ್ಷಿಯಲ್ ಟ್ರಾನ್ಸ್ಫಾರ್ಮರ್ಗೆ ಬೆಂಕಿ ಹಿಡಿದುಕೊಂಡಿದೆ. ಕರ್ತವ್ಯದಲ್ಲಿದ್ದ ನೌಕರರು ಬೆಂಕಿಯನ್ನು ಗಮನಿಸಿ ತಕ್ಷಣ ಯಾರ್ಡ್ನಲ್ಲಿದ್ದ ಸುಮಾರು 10ರಷ್ಟು ಎಸ್ಟಿಂಗ್ವಿಷರ್ ಬಳಸಿ ಬೆಂಕಿ ನಂದಿಸಲು ಪ್ರಯತ್ನಿಸಲಾಯಿತಾದರೂ ಬೆಂಕಿ ನಂದಿಸಲು ಸಾಧ್ಯವಾಗಿಲ್ಲ. ನಂತರ ಕಾಸರಗೋಡು ಅಗ್ನಿಶಾಮಕ ದಳಕ್ಕೆ ಮಾಹಿತಿ ನೀಡಲಾಯಿತು. ಸೀನಿಯರ್ ಫೈರ್ ಅಂಡ್ ರೆಸ್ಕ್ಯೂ ಆಫೀಸರ್ VN ವೇಣುಗೋಪಾಲ್ ನೇತೃತ್ವದ ತಂಡ ಸ್ಥಳಕ್ಕೆ ಆಗಮಿಸಿ ಬೆಂಕಿಯನ್ನು ನಂದಿಸಿತು. ಚೆರ್ಕಳ, ಮುಳ್ಳೇರಿಯ, ಬದಿಡ್ಕ, ಎರಿನಿಪುಳ ಮತ್ತು ಕುಟ್ಟಿಕೋಲ್ಗಳಲ್ಲಿ ವಿದ್ಯುತ್ ಸಂಪರ್ಕವನ್ನು ಈ ಸಂದರ್ಭದಲ್ಲಿ ಕಡಿತಗೊಳಿಸಲಾಗುವುದು ಮತ್ತು ಬೆಂಕಿಗೆ ಆಹುತಿಯಾದ ಯಾರ್ಡ್ ಅನ್ನು ಸರಿಪಡಿಸಿದ ನಂತರ ಸಂಪರ್ಕವನ್ನು ಪುನರ್ಸ್ಥಾಪಿಸಲಾಗುವುದು ಎಂದು ಪ್ರಭಾರಿ ಸಹಾಯಕ ಇಂಜಿನಿಯರ್ ತಿಳಿಸಿದ್ದಾರೆ. ದಳದ ಸಿಬ್ಬಂದಿಗಳಾದ ಎಂ ರಮೇಶ, ಎಸ್ ಅರುಣ್ ಕುಮಾರ, PC ಮೊಹಮ್ಮದ್ ಸಿರಾಜುದ್ದೀನ್, ಕೆ ಸತೀಶ್, ಹೋಮ್ ಗಾರ್ಡ್ TV ಪ್ರವೀಣ್ ತಂಡದಲ್ಲಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. 4.5 ದಶಕಗಳಿಂದ ಕಲೆ ಸಾಂಸ್ಕೃತಿಕ ರಂಗದಲ್ಲಿ ಪಿಲಿಕೋಡಿನ ಆಧಾರ ಸ್ತಂಭವಾಗಿರುವ ಅನುಪಮಾ ಗ್ರಂಥಾಲಯಕ್ಕಾಗಿ ನೂತನವಾಗಿ ನಿರ್ಮಿಸಲಾದ 2 ಅಂತಸ್ತಿನ ಕಟ್ಟಡ ಉದ್ಘಾಟನೆಗೊಂಡಿತು. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವ OR ಕೇಳು ಉದ್ಘಾಟಿಸಿದರು. ಅನುಪಮಾ ಗ್ರಂಥಾಲಯಕ್ಕಾಗಿ ನೂತನವಾಗಿ ನಿರ್ಮಿಸಲಾದ 2 ಅಂತಸ್ತಿನ ಕಟ್ಟಡದ ಉದ್ಘಾಟನೆ ಅದ್ದೂರಿ ಸಮಾರಂಭದಲ್ಲಿ ನಡೆಯಿತು. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವ OR ಕೇಳು ಕಟ್ಟಡವನ್ನು ಉದ್ಘಾಟಿಸಿದರು. ಹೊಸ ಕಟ್ಟಡದಲ್ಲಿರುವ ಎನ್ ದಂಡಪಾಣಿ ಪೊದುವಾಲ್ ಸ್ಮಾರಕ ಸಭಾಂಗಣವನ್ನು ಶಾಸಕ ಎಂ ರಾಜಗೋಪಾಲನ್ ಉದ್ಘಾಟಿಸಿದರು. ಪಿಲಿಕೋಡ್ ಗ್ರಾಮ ಪಂಚಾಯತ್ ಅಧ್ಯಕ್ಷೆ PP ಪ್ರಸನ್ನಕುಮಾರಿ, ಮಾಜಿ ಪಂಚಾಯತ್ ಅಧ್ಯಕ್ಷ TV ಗೋವಿಂದನ್ ಮತ್ತು P ಕುഞ്ഞിಕಣ್ಣನ್ ಛಾಯಾಚಿತ್ರವನ್ನು ಅನಾವರಣಗೊಳಿಸಿದರು. ಸಂಘಟನಾ ಸಮಿತಿ ಚೇರ್ಮನ್ C ಭರತನ್ ಅಧ್ಯಕ್ಷತೆ ವಹಿಸಿದ್ದರು. ಚಲನಚಿತ್ರ ನಟ ಉನ್ನಿರಾಜ್ ಚಿರ್ವತ್ತೂರು ಮುಖ್ಯ ಅತಿಥಿಯಾಗಿದ್ದರು.
ಪ್ರಧಾನ ಸಂಚಾಲಕ ಕೆಪಿ ಮನೋಜ್ ಮತ್ತು ವರ್ಕಿಂಗ್ ಚೇರ್ಮನ್ ಟಿವಿ ಅಜೇಶ್ ಮಾತನಾಡಿದರು. ನಂತರ ಸಿನಿ ಟ್ರ್ಯಾಕ್ ಗಾಯನ ಸ್ಪರ್ಧೆ, ಅಂಗನವಾಡಿ ಕಲೋತ್ಸವ ಹಾಗೂ ವನಿತಾ ವೇದಿಯ ಸದಸ್ಯರ ನೇತೃತ್ವದಲ್ಲಿ ನಾಟಕ, ನೃತ್ಯ ಮತ್ತು ವಿವಿಧ ಕಲಾ ಕಾರ್ಯಕ್ರಮಗಳು ನಡೆಯಿತು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೇರಳ ಮಾಪಿಳ ಕಲಾ ಅಕಾಡೆಮಿಯ ರಜತ ಮಹೋತ್ಸವದ ಪ್ರಯುಕ್ತ ಹಿರಿಯ ಪತ್ರಕರ್ತ ರೆಹಮಾನ್ ತಾಯ್ಲಂಗಾಡಿ ಇವರಿಗೆ ಟಿ ಉಬೈದ್ ಸ್ಮಾರಕ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಕೊಂಡೊಟ್ಟಿ ಮಹಾಕವಿ ಮೊಯಿನ್ ಕುಟ್ಟಿ ವೈದ್ಯರ್, ಮಾಪಿಳ ಕಲಾ ಅಕಾಡೆಮಿ ಅಧ್ಯಕ್ಷ ಡಾಕ್ಟರ್ ಹುಸೇನ್ ರಂಡತಾಣಿ ಪ್ರಶಸ್ತಿ ಪ್ರದಾನ ಮಾಡಿದರು. ಕೇರಳ ಮಾಪಿಳ ಕಲಾ ಅಕಾಡೆಮಿಯ ರಜತ ಮಹೋತ್ಸವದ ಅಂಗವಾಗಿ ಘೋಷಿಸಲಾದ ಟಿ ಉಬೈದ್ ಸ್ಮಾರಕ ಪ್ರಶಸ್ತಿಯನ್ನು ಹಿರಿಯ ಪತ್ರಕರ್ತ ಹಾಗೂ ಲೇಖಕ ರೆಹಮಾನ್ ತಾಯ್ಲಂಗಾಡಿ ಇವರಿಗೆ ಪ್ರದಾನ ಮಾಡಲಾಯಿತು. ಕಾಸರಗೋಡು ಪುಲಿಕುನ್ನು ಲೈಬ್ರರಿ ಹಾಲ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕೊಂಡೊಟ್ಟಿ ಮಹಾಕವಿ ಮೊಯಿನ್ ಕುಟ್ಟಿ ವೈದ್ಯರ್, മാപ്പിള കലാ അക്കാദമി അധ്യക്ഷ ഡോക്ടർ ഹുസൈൻ രണ്ടത്താണി പ്രശസ്തി പ്രദാനം ಮಾಡಿದರು. ബാപ്പയ്ക്ക് തങ്ങളെ പോലെ വേഷമിട്ട ഒരാളെയാണ് അദ്ദേഹം ഈ കവിതയിൽ വിമർശിക്കുന്നത്. ആ കവിതയിൽ വിമർശിച്ച് അത് കേട്ട് ആ കവിത കണ്ട് അത് വായിച്ചതിന് ശേഷം അതിന്റെ പൊരുൾ മനസ്സിലാക്കിയതിന് ശേഷമാണ് ബാപ്പയ്ക്ക് തങ്ങളെ പോലുള്ള അല്ലെങ്കിൽ ബാപ്പയ്ക്ക് തങ്ങൾ തന്നെ അദ്ദേഹത്തെ പ്രശംസിച്ചുകൊണ്ട് അറിയിക്കുന്നത്. പക്ഷെ അങ്ങനെ പ്രശംസിക്കാൻ നമ്മുടെ സമുദായത്തിന് അല്ലെങ്കിൽ ഇവിടെയുള്ള സമുദായത്തിന്റെ ആളുകൾക്ക് കഴിഞ്ഞില്ല. അദ്ദേഹം ശത്രുവായി എന്നുള്ളതാണ് നമ്മെ വേദനിപ്പിക്കുന്ന മറ്റൊരു കാര്യം. അപ്പോൾ ആ നിലക്കെല്ലാം നമ്മൾ ഉബൈദ് സാഹിബിനെ ഓർക്കണം. അതോടൊപ്പം ഉബൈദ് സാഹിബിന്റെ സമകാലികരായ ആളുകളാണ് റഹ്മാൻ തായ്ലങ്ങാടിയും. അപ്പോൾ അതുകൊണ്ട് തന്നെ ഈ ഒരു പുരസ്കാരം അദ്ദേഹത്തിന്റെ പേരിൽ റഹ്മാൻ കാക്ക് നൽകുന്നത് വളരെയധികം ഉചിതമായിട്ടുണ്ട്, നല്ലൊരു അവസരമായിട്ടുണ്ട്. ನಗರಸಭೆ ಚೇರ್ಮನ್ ಅಬ್ಬಾಸ್ ಬೀಗಂ ಶಾಲು ಹೊದಿಸಿ ಸನ್ಮಾನಿಸಿದರು. ಅಡ್ವೊಕೇಟ್ ಬಿಎಫ್ ಅಬ್ದುಲ್ ರಹಮಾನ್ ನಗದು ಪುರಸ್ಕಾರವನ್ನು ಹಸ್ತಾಂತರಿಸಿದರು. ಪ್ರಶಸ್ತಿಯು 10,001 ರೂಪಾಯಿ ಹಾಗೂ ಉಡುಗೊರೆಯನ್ನು ಒಳಗೊಂಡಿದೆ. ಮಾಪಿಳ ಸಾಹಿತ್ಯ ಕ್ಷೇತ್ರಕ್ಕೆ ನೀಡಿದ ಸಮಗ್ರ ಕೊಡುಗೆಗಳನ್ನು ಆಧರಿಸಿ ರೆಹಮಾನ್ ತಾಯ್ಲಂಗಾಡಿ ಅವರನ್ನು ಉಬೈದ್ ಸ್ಮಾರಕ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ. ರಾಜ್ಯ ಹಂಗಾಮಿ ಅಧ್ಯಕ್ಷ ಎಕೆ ಮುಸ್ತಫಾ ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದರು. ಅಬ್ದುಲ್ಲಾ ಪಡಣ್ಣ ಮತ್ತು ಸೀನಾ ಕಣ್ಣೂರು ಗೀತೆಗಳನ್ನು ಹಾಡಿದರು. ಎ ಅಬ್ದುಲ್ ರಹಿಮಾನ್, ಎಎಸ್ ಮುಹಮ್ಮದ್ ಕುഞ്ഞി, ಪಿವಿ ಹಸೀಬ್ ರೆಹಮಾನ್, ಕಬೀರ್ ಚಿರ್ಕಳ, ಎಂವಿ ಸಂತೋಷ್ ಕುಮಾರ್, ಟಿಎ ಶಾಫಿ, ಮುಹಮ್ಮದ್ ಅಲಿ ಮಾಸ್ಟರ್ ಮುಂತಾದವರು ಮಾತನಾಡಿದರು. ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆರಿಫ್ ಕಾಪಿಲ್ ಸ್ವಾಗತಿಸಿ ಜಿಲ್ಲಾಧ್ಯಕ್ಷ ರಾವೂಫ್ ಬಾವಿಕಾರ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಮಕ್ಕಳ ವಿದ್ಯಾಭ್ಯಾಸಕ್ಕೆ ಬೆಂಬಲವಾಗಿ ಕಾಸರಗೋಡು ಭೀಮಾ ಜುವೆಲ್ಲರಿಯ ವಿದ್ಯಾಸ್ಪರ್ಶ 2025 ಯೋಜನೆಯ ಭಾಗವಾಗಿರುವ ಉದ್ಘಾಟನಾ ಸಮಾರಂಭ ಕಾಸರಗೋಡು ಭೀಮಾ ಜುವೆಲ್ಲರಿಯಲ್ಲಿ ನಡೆಯಿತು. ಕಾರ್ಯಕ್ರಮದಲ್ಲಿ ಮಕ್ಕಳಿಗೆ ಅಧ್ಯಯನ ಕಿಟ್ ಅನ್ನು ವಿತರಿಸಲಾಯಿತು. ಶಾಲೆ ತೆರೆಯಲು ದಿನಗಳು ಮಾತ್ರ ಬಾಕಿ ಇರುವಾಗ ಮಕ್ಕಳ ಶಿಕ್ಷಣಕ್ಕೆ ಭೀಮಾ ಜುವೆಲ್ಲರ್ಸ್ನ ಬೆಂಬಲ. ವಿದ್ಯಾಸ್ಪರ್ಶಂ 2025 ಯೋಜನೆಯ ಭಾಗವಾಗಿಯಾಗಿದೆ ಮಕ್ಕಳಿಗೆ ಭೀಮಾ ಜುವೆಲ್ಲರ್ಸ್ನ ಸ್ನೇಹ ಸಹಾಯ. ಯೋಜನೆಯ ಉದ್ಘಾಟನೆ ಕಾರ್ಯಕ್ರಮ ಕಾಸರಗೋಡಿನ ಭೀಮಾ ಜುವೆಲ್ಲರ್ಸ್ನಲ್ಲಿ ಅದ್ದೂರಿಯಾಗಿ ನಡೆಯಿತು. ಕಾರ್ಯಕ್ರಮದಲ್ಲಿ ಮಕ್ಕಳಿಗೆ ಅಧ್ಯಯನ ಕಿಟ್ಗಳನ್ನು ವಿತರಿಸಲಾಯಿತು. ಶೋರೂಮ್ ಮ್ಯಾನೇಜರ್ ಅಮರ್ನಾಥ್ ಮಕ್ಕಳಿಗೆ ಕಿಟ್ಗಳನ್ನು ವಿತರಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಫ್ಲೋರ್ ಮ್ಯಾನೇಜರ್ ಸುದೀಶ್ ಸ್ವಾಗತಿಸಿದರು. ಮಾರ್ಕೆಟಿಂಗ್ ಇನ್ಚಾರ್ಜ್ ಶ್ರೀಜಿತ್, ಸೂಪರ್ವೈಸರ್ಗಳಾದ ಗಣೇಶ್, ಅಶ್ರಫ್ ಎಂಬಿವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ವಿದ್ಯಾಸ್ಪರ್ಶಂ 2025 ಯೋಜನೆಯ ಭಾಗವಾಗಿ ಶಾಲಾ ಪ್ರವೇಶೋತ್ಸವದ ದಿನವಾದ ಜೂನ್ 2ರಂದು ಜಿಲ್ಲೆಯ 4 ಶಾಲೆಗಳ ವಿದ್ಯಾರ್ಥಿಗಳಿಗೆ ಕಾಸರಗೋಡು ಭೀಮಾ ಜುವೆಲ್ಲರ್ಸ್ ಅಧ್ಯಯನ ಕಿಟ್ಗಳನ್ನು ಸಹ ಒದಗಿಸಲಿದೆ. ಭೀಮಾ ಜುವೆಲ್ಲರ್ಸ್ ನಡೆಸುತ್ತಿರುವ ಸೇವಾ ಚಟುವಟಿಕೆಗಳಲ್ಲಿನ ಅತ್ಯುತ್ತಮ ಯೋಜನೆಗಳಲ್ಲಿ ಒಂದಾಗಿದೆ ವಿದ್ಯಾಸ್ಪರ್ಶಂ ಯೋಜನೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಶಾಲಾ ಸುರಕ್ಷತೆಯನ್ನು ಖಚಿತಪಡಿಸಿಕೊಳ್ಳಲು ಸಮಗ್ರ ಶಿಕ್ಷಾ ಕೇರಳ ಚೆರುವತ್ತೂರು ಬಿಆರ್ಸಿಯ ನೇತೃತ್ವದಲ್ಲಿ ಶಿಕ್ಷಕರಿಗೆ ತರಬೇತಿ ನೀಡಲಾಯಿತು. ಪಿಲಿಕೋಡ್ ಗವರ್ಮೆಂಟ್ ಹೈಯರ್ ಸೆಕೆಂಡರಿ ಶಾಲೆಯಲ್ಲಿ ನಡೆದ 1 ದಿನದ ತರಬೇತಿಯನ್ನು ಚಂದೇರ ಪೊಲೀಸ್ ಸ್ಟೇಷನ್ ಸಬ್ ಇನ್ಸ್ಪೆಕ್ಟರ್ ಕೆಪಿ ಸತೀಶ್ ಉದ್ಘಾಟಿಸಿದರು. ಕೇರಳ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಆಶ್ರಯದಲ್ಲಿ ಪ್ರಾಥಮಿಕ ಹಂತದಲ್ಲಿ ಜಿಲ್ಲಾ ಮಟ್ಟದ ತರಬೇತಿ ಪೂರ್ಣಗೊಂಡ ನಂತರದ ಚಟುವಟಿಕೆಯಾಗಿದೆ ಚೆರುವತ್ತೂರು ಉಪಜಿಲ್ಲೆಯ ಎಸ್ಆರ್ಜಿ ಸಂಚಾಲಕರಿಗೆ 1 ದಿನದ ತರಬೇತಿಯನ್ನು ಆಯೋಜಿಸಲಾಗಿರುವುದು. ಶಾಲಾ ಸುರಕ್ಷತಾ ಸಮಿತಿ, ವಿಪತ್ತು ನಿರ್ವಹಣಾ ಯೋಜನೆ ಮತ್ತು ವಿಪತ್ತುಗಳನ್ನು ಹೇಗೆ ಎದುರಿಸುವುದು ಎಂಬುದರ ಕುರಿತು ತರಬೇತಿಯಲ್ಲಿ ಚರ್ಚಿಸಲಾಯಿತು. ಶಾಲೆ ತೆರೆಯುವ ಮೊದಲು ಶಾಲೆಯ ಸುರಕ್ಷತೆಯನ್ನು ಖಚಿತಪಡಿಸಿಕೊಳ್ಳಲು ಜಾರಿಗೆ ತರಬೇಕಾದ ಚಟುವಟಿಕೆಗಳ ಬಗ್ಗೆಯೂ ತರಬೇತಿಯಲ್ಲಿ ಚರ್ಚಿಸಲಾಯಿತು. ಪಿಲಿಕೋಡ್ ಸರ್ಕಾರಿ ಹೈಯರ್ ಸೆಕೆಂಡರಿ ಶಾಲೆಯಲ್ಲಿ ನಡೆದ 1 ದಿನದ ತರಬೇತಿಯನ್ನು ಚಂದೇರ ಪೊಲೀಸ್ ಸ್ಟೇಷನ್ ಸಬ್ ಇನ್ಸ್ಪೆಕ್ಟರ್ ಕೆಪಿ ಸತೀಶ್ ಉದ್ಘಾಟಿಸಿದರು. ക്ലാസ് എടുക്കാൻ കുട്ടികൾ സമ്മതിക്കുന്നില്ല. അത്ര രീതിയിൽ ആ ഒരു തരത്തിൽ ഞങ്ങളെ ബുദ്ധിമുട്ടിക്കുന്ന രീതിയിലേക്ക് കുട്ടികൾ മാറുന്നു. എനിക്ക് ഒന്നും ചെയ്യാൻ കഴിയുന്നില്ല, കരഞ്ഞുകൊണ്ട് ക്ലാസ്സിൽ നിന്ന് പോകേണ്ടുന്ന അവസ്ഥയാണ് എന്ന്
ഒരു അധ്യാപിക ഞങ്ങളുടെ അടുത്ത് പറയേണ്ട ഒരവസ്ഥ. അപ്പോൾ അത് ഒരു വിദ്യാലയത്തിലെ മാത്രമോ അല്ലെങ്കിൽ ഒരു അധ്യാപികയുടെ മാത്രമോ അവസ്ഥയായിട്ട് ഞാൻ കാണുന്നില്ല. ಬ್ಲಾಕ್ ಯೋಜನಾ ಸಂಯೋಜಕ ವಿವಿ ಸುಬ್ರಹ್ಮಣ್ಯನ್ ಅಧ್ಯಕ್ಷತೆ ವಹಿಸಿದ್ದರು. ಚೆರ್ವತ್ತೂರು ಉಪಜಿಲ್ಲಾ ಶಿಕ್ಷಣಾಧಿಕಾರಿ ರಮೇಶನ್ ಪುನತಿರಿಯನ್ ಮುಖ್ಯ ಅತಿಥಿಯಾಗಿದ್ದರು. ತರಬೇತುದಾರರಾದ ಯು ಸತೀಶ್ ಮಾಸ್ಟರ್, ವಿನೋದ್ ಮಾಸ್ಟರ್ ಎಂಬಿವರು ಮಾತನಾಡಿದರು. ವಿಎಂ ಸಯನ, ಸಿ ಸಾವಿತ್ರಿ ಹಾಗೂ ಕೀರ್ತಿಕೃಷ್ಣ ಎಂಬಿವರು ತರಬೇತಿಯ ನೇತೃತ್ವ ವಹಿಸಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಟೂರಿಸಂ ಇಲಾಖೆ ಕೇರಳ ಸರ್ಕಾರದ ಫುಡ್ ಕ್ರಾಫ್ಟ್ ಇನ್ಸ್ಟಿಟ್ಯೂಟ್ ಉದುಮದಲ್ಲಿ 1 ವರ್ಷದ ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸ್ಗಳು ಲಭ್ಯವಿವೆ. ಟೂರಿಸಂ ಹಾಸ್ಪಿಟಾಲಿಟಿ ವಲಯದಲ್ಲಿ ದೇಶ ವಿದೇಶಗಳಲ್ಲಿ ಅನೇಕ ಉದ್ಯೋಗಾವಕಾಶಗಳನ್ನು ನೀಡುತ್ತಿದೆ ಎಂದು ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಕೇರಳ ಸರ್ಕಾರದ ಟೂರಿಸಂ ಇಲಾಖೆಯ ಆಶ್ರಯದಲ್ಲಿ ಉದುಮ ಫುಡ್ ಕ್ರಾಫ್ಟ್ ಇನ್ಸ್ಟಿಟ್ಯೂಟ್ನಲ್ಲಿ 1 ವರ್ಷದ ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸ್ಗಳು ಲಭ್ಯವಿವೆ. ಟೂರಿಸಂ ಹಾಸ್ಪಿಟಾಲಿಟಿ ವಲಯದಲ್ಲಿ ದೇಶ ವಿದೇಶಗಳಲ್ಲಿ ಅನೇಕ ಉದ್ಯೋಗಾವಕಾಶಗಳನ್ನು ಸಂಸ್ಥೆ ನೀಡುತ್ತಿದೆ. 100% ಪ್ಲೇಸ್ಮೆಂಟ್, ಹೆಚ್ಚಿನ ಉದ್ಯೋಗ ಸಾಧ್ಯತೆ, SC, ST, OBC ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣದೊಂದಿಗೆ ಸ್ಟೈಫಂಡ್ ಹಾಗೂ ಇತರ ಸರ್ಕಾರಿ ಸವಲತ್ತುಗಳು ಮುಂತಾದ ವಿಶೇಷತೆಗಳು ಈ ಸಂಸ್ಥೆಯಲ್ಲಿ ಲಭ್ಯವಾಗುತ್ತದೆ ಎಂದು പദാധികാരികൾ ತಿಳಿಸಿದರು. ഈ വർഷത്തെ നമ്മുടെ കോഴ്സ് ഫീസ് ഫുഡ് പ്രൊട്ടക്ഷൻ എന്ന് പറയുന്ന കോഴ്സിന് 34,000 രൂപയും ബാക്കിയുള്ള എല്ലാ കോഴ്സുകൾക്ക് 24,000 രൂപയുമാണ്. ചേരുമ്പോൾ ഒരു പകുതിയും ബാക്കിയുള്ള പകുതി ഡിസംബർ നവംബർ കാലയളവിലാണ് നമ്മൾ മേടിക്കുന്നത്. പക്ഷേ ഇതൊന്നും ഒരു ബുദ്ധിമുട്ടുള്ള കാര്യമല്ല. കാരണം എന്താണെന്ന് വെച്ച് കഴിഞ്ഞാൽ ഈ ഗ്രാൻസ് പദ്ധതി വഴി എല്ലാ വിദ്യാർത്ഥികൾക്കും 1,00,000 താഴെയാണ് വാർഷിക വരുമാനമെങ്കിൽ എല്ലാ വിദ്യാർത്ഥികൾക്കും ഈ അടച്ച പൈസ കംപ്ലീറ്റ് ആയിട്ട് തിരിച്ചു കിട്ടും. SC, ST, OECക്ക് ഏറ്റവും ആദ്യ ഗഡുവായിട്ടും ബാക്കിയുള്ളവർക്ക് രണ്ടാമത്തെ സ്ട്രെച്ചിലും ഇതുവരെ പഠിച്ച എല്ലാ വിദ്യാർത്ഥികൾക്കും ആനുകൂല്യങ്ങൾ ലഭിച്ചിട്ടുണ്ട്. അപ്പോൾ ഒരു 10 പൈസ മുടക്കാതെ ഒരു വിദ്യാഭ്യാസം വിദ്യാർത്ഥികൾക്ക് നമ്മളുടെ ಕ್ಯಾಂಪಸ್ಗಳಲ್ಲಿ നിന്ന് നേടുവാനായിട്ട് സാധിക്കും. ಸುದ್ದಿಗೋಷ್ಠಿಯಲ್ಲಿ ಪ್ರಭಾರ ಪ್ರಾಂಶುಪಾಲ ಹರಿಪ್ರಸಾದ್ S, ಸಿಬ್ಬಂದಿ ಶಿಜು ಕೆ ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ವಾಟ್ಸಾಪ್ ಗ್ರೂಪ್ ಮೂಲಕ ರೂಪುಗೊಂಡ ಕಾಸರಗೋಡು ಟ್ರಾವೆಲ್ ಕ್ಲಬ್ 3 ವರ್ಷಗಳಲ್ಲಿ 25 ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಪ್ರವಾಸಗಳನ್ನು ಆಯೋಜಿಸಿದೆ. 20ನೇಯದ್ದು 9 ದೇಶಗಳನ್ನು ಒಳಗೊಂಡ ಮೆಗಾ ಯುರೋಪ್ ಪ್ರವಾಸವಾಗಿದೆ ಎಂದು ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಕೋವಿಡ್ ನಂತರ ಜನಜೀವನ ಸಕ್ರಿಯವಾದ ಹಂತದಲ್ಲಾಗಿದೆ. ಜನಪರ ಕೂಟ ಎಂಬುದರಲ್ಲಿ ಪ್ರವಾಸೋದ್ಯಮ ಎಂಬ ಕಲ್ಪನೆ ಹುಟ್ಟಿಕೊಂಡಿರುವುದು. ಈ ನಿಟ್ಟಿನಲ್ಲಿ 2022 ಮೇ 20ರಂದು ಕಾಸರಗೋಡು ಟ್ರಾವೆಲ್ ಕ್ಲಬ್ KDC ಎಂಬ ಹೆಸರಿನ ವಾಟ್ಸಪ್ ಗ್ರೂಪ್ ಅನ್ನು ಅಸ್ತಿತ್ವಕ್ಕೆ ತರಲಾಯಿತು. ಬೆರಳೆಣಿಕೆಯ ಸದಸ್ಯರೊಂದಿಗೆ ವಾಟ್ಸಪ್ ಗ್ರೂಪ್ ಪ್ರಾರಂಭವಾಯಿತು. 3 ವರ್ಷಕ್ಕೆ ಕಾಲಿಡುವಾಗ 25 ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಪ್ರವಾಸಗಳನ್ನು ಆಯೋಜಿಸಿದೆ. ಈ ವರ್ಷ ಕಾಸರಗೋಡಿನ ಆರ್ಯಾನ್ ಎಂಬ ಹೆಸರಿನಲ್ಲಿ ಆಯೋಜಿಸಿದ ಜಿಲ್ಲಾ ಅಧ್ಯಯನ ಪ್ರವಾಸ ಗಮನಾರ್ಹವಾಗಿತ್ತು. 25ನೇದಾಗಿ ಆಯೋಜಿಸುವುದು 9 ದೇಶಗಳು ಸೇರಿರುವ ಮೆಗಾ യൂറോപ്പ് ടൂർ ആಗಿದೆ ಎಂದು പദാധികാരികൾ ತಿಳಿಸಿದರು. 5-6 വിദേശ ടൂറുകൾ നമ്മൾ നടത്തി കഴിഞ്ഞു. ഇപ്പോൾ ഈ വർഷം തന്നെ 2-3 ടൂറുകൾ ശ്രീലങ്കയും അതുപോലെ വിയറ്റ്നാം ഉൾപ്പെടെയുള്ള ടൂറുകൾ വരുന്നുണ്ട്. തായ്ലൻഡ് ജൂലൈ മാസം നടത്തുന്നുണ്ട്. അപ്പോൾ ഇതൊക്കെ ടൂർ ഓപ്പറേറ്റർമാരെ വെച്ചുകൊണ്ടുള്ളതാണ്. ഫ്രാക്കിൻ്റെ ഓഫീസിലാണ് താൽക്കാലികമായി KTCയുടെയും ഓഫീസ് പ്രവർത്തിക്കുന്നത്. തങ്ങളുടെ പോക്കറ്റിന് അനുയോജ്യമായിട്ടുള്ള ട്രാവലാണ് എന്നൊക്കെ നിശ്ചയിക്കാനും കൂടി ജനങ്ങൾ സാധിക്കുന്നു. ഇതിൻ്റെ കൂടെ കേരളത്തിലെ എല്ലാ ജില്ലകളെയും അറിയാൻ വേണ്ടിയിട്ട് ഒരു 3-4 ദിവസത്തെ യാത്രയും കൂടി സംഘടിപ്പിക്കുന്നുണ്ട്. യാത്ര ചെയ്യാൻ ഇഷ്ടപ്പെടുന്ന ആൾക്കാരുടെ ഒരു വാട്സപ്പ് കൂട്ടായ്മ വളരെ ജനാധിപത്യപരമായ രീതിയിൽ നമ്മൾ ഒരു ടൂർ ഓപ്പറേറ്ററെ കണ്ടെത്തുകയും ഒരു സ്ഥലത്തേക്ക് പോകാൻ തീരുമാനിച്ചു കഴിഞ്ഞാൽ ഒരു ഓപ്പറേറ്ററെ കണ്ടെത്തുന്നു, അവരുമായിട്ട് നെഗോഷിയേറ്റ് ചെയ്യുന്നു, മറ്റ് ഓപ്പറേറ്റേഴ്സിനോടും നമ്മൾ സംസാരിക്കുന്നു. നമുക്ക് ഏറ്റവും യോജിച്ച ഒരു ടൂർ ഓപ്പറേറ്ററെ നമ്മൾ കണ്ടെത്തുകയും അവരുമായിട്ട് നെഗോഷിയേറ്റ് ചെയ്തിട്ട് റേറ്റ് ഫിക്സ് ചെയ്യുകയും അത് നമ്മളുടെ അംഗങ്ങളെ അറിയിക്കുകയും ചെയ്യുന്നു. ಮುಖ್ಯ ರಕ್ಷಾಧಿಕಾರಿ ಪ್ರೊಫೆಸರ್ ವಿ ಗೋಪಿನಾಥ್, ಚೇರ್ಮನ್ GB ವಲ್ಸನ್ ಮಾಸ್ಟರ್, ಚೀಫ್ ಟೂರ್ ಕೋಆರ್ಡಿನೇಟರ್ ಸನ್ನಿ ಜೋಸೆಫ್ ಮುಂತಾದವರು ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು.
ಮೊಗ್ರಾಲ್ ಪುತ್ತೂರು ಮುಸ್ಲಿಂ ಲೀಗ್ ಪಂಚಾಯತ್ ಕೌನ್ಸಿಲ್ ವಾರ್ಡ್ ಪದಾಧಿಕಾರಿಗಳು, ಪೋಷಕ ಸಂಘಟನೆಯ ಮುಖಂಡರು, ಚುನಾವಣಾ ರಂಗದ ಪ್ರಮುಖರ ಸಮ್ಮುಖದಲ್ಲಿ ಚುನಾವಣೆ ಪ್ರಚಾರಣಾ ಸಿದ್ಧತೆ ಸಭೆ ನಡೆಸಲಾಯಿತು. ಮೊಗ್ರಾಲ್ ಪುತ್ತೂರು ಪಡಿഞ്ഞാർ ರೆಸಾರ್ಟ್ ಸಹದೈಯಲ್ಲಿ ನಡೆದ ಸಭೆಯನ್ನು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎ ಅಬ್ದುಲ್ ರೆಹಮಾನ್ ಉದ್ಘಾಟಿಸಿದರು. ತ್ರಿಸ್ತರ ಪಂಚಾಯತ್ ಚುನಾವಣೆಯ ಪ್ರಚಾರಕ್ಕೆ ಚಾಲನೆ ನೀಡಿ ಮುಸ್ಲಿಂ ಲೀಗ್ ಮೊಗ್ರಾಲ್ ಪುತ್ತೂರು ಪಂಚಾಯತ್ ಸಮಿತಿ ಪ್ಲಾನ್ 25 ಎಟ್ ಒರುಕಂ ನವೆಂಬರ್ ಎಂಬ ಘೋಷವಾಕ್ಯದೊಂದಿಗೆ ಚುನಾವಣೆಗೆ ಸಿದ್ಧತೆ ನಡೆಸುತ್ತಿದೆ. ಮುಸ್ಲಿಂ ಲೀಗ್ ಪಂಚಾಯತ್ ಕೌನ್ಸಿಲ್ ವಾರ್ಡ್ ಪದಾಧಿಕಾರಿಗಳು, ಪೋಷಕ ಸಂಘಟನೆಯ ಮುಖಂಡರು, ಚುನಾವಣಾ ರಂಗದ ಪ್ರಮುಖರ ಸಮ್ಮುಖದಲ್ಲಿ ಮೊಗ್ರಾಲ್ ಪುತ್ತೂರ್ ಪಡಿഞ്ഞാർ ರೆಸಾರ್ಟ್ ಸಹದೈಯಲ್ಲಿ ಚುನಾವಣೆ ಪ್ರಚಾರಣಾ ಸಿದ್ಧತೆ ಸಭೆ ನಡೆಸಲಾಯಿತು. ಹಿರಿಯ ಮುಸ್ಲಿಂ ಲೀಗ್ ನಾಯಕ ಎಸ್ಪಿ ಸಲಾಹುದ್ದೀನ್ ಧ್ವಜಾರೋಹಣ ನೆರವೇರಿಸಿ ಚಾಲನೆ ನೀಡಿದರು. ಕಾರ್ಯಕ್ರಮವನ್ನು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎ ಅಬ್ದುಲ್ ರೆಹಮಾನ್ ಉದ್ಘಾಟಿಸಿದರು. ಅನ್ವರ್ ಚರಂಗೈ ಅಧ್ಯಕ್ಷತೆ ವಹಿಸಿದ್ದರು. ಪಿಎಂ ಮುನೀರ್ ಹಾಜಿ, ಎಜಿಸಿ ಬಶೀರ್, ಮಾಹಿನ್ ಕೆಲೋಟ್, ಟಿಎಂ ಇಕ್ಬಾಲ್, ಕೆಎ ಅಬ್ದುಲ್ಲಾ ಕುഞ്ഞി, ಎಎ ಜಲೀಲ್, ಅಡ್ವೊಕೇಟ್ ಫೈಜಲ್ ಎಸ್ ಮುಂತಾದವರು ಉಪಸ್ಥಿತರಿದ್ದರು. ಸಿದ್ದಿಕ್ ಬೇಕಲ್ ಸ್ವಾಗತಿಸಿ ಪಿಎಂ ಕಬೀರ್ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಖತ್ತರ್ ಕೆಎಂಸಿಸಿ ಮೊಗ್ರಾಲ್ ಪುತ್ತೂರು ಪಂಚಾಯತ್ ಸಮಿತಿಯ ಉಚಿತ ಸ್ಪೋಕನ್ ಇಂಗ್ಲಿಷ್ ತರಗತಿಯ ಪೋಸ್ಟರ್ ಬಿಡುಗಡೆ ಮಾಡಲಾಯಿತು. ಕಾರ್ಯಕ್ರಮವನ್ನು ಕೆಎಂಸಿಸಿ ಖತ್ತರ್ ರಾಜ್ಯಾಧ್ಯಕ್ಷ ಡಾಕ್ಟರ್ ಅಬ್ದುಲ್ ಸಮದ್ ಉದ್ಘಾಟಿಸಿದರು. ಖತ್ತರ್ ಕೆಎಂಸಿಸಿ ಮೊಗ್ರಾಲ್ ಪುತ್ತೂರು ಪಂಚಾಯತ್ ಸಮಿತಿಯ ಆಶ್ರಯದಲ್ಲಿ ಆರಂಭಿಸಲಾಗುವ ಸ್ಪೀಕ್ ಟು ದಿ ವರ್ಲ್ಡ್ ಎಂಬ ಉಚಿತ ಸ್ಪೋಕನ್ ಇಂಗ್ಲಿಷ್ ತರಗತಿಗಳ ಪೋಸ್ಟರ್ ಬಿಡುಗಡೆ ಮಾಡಲಾಯಿತು. ಕೆಎಂಸಿಸಿ ರಾಜ್ಯ ಕಚೇರಿಯಲ್ಲಿ ನಡೆದ ಸಮಾರಂಭವನ್ನು ಕೆಎಂಸಿಸಿ ಖತ್ತರ್ ರಾಜ್ಯಾಧ್ಯಕ್ಷ ಡಾಕ್ಟರ್ ಅಬ್ದುಲ್ ಸಮದ್ ಉದ್ಘಾಟಿಸಿದರು. ಮೊಗ್ರಾಲ್ ಪುತ್ತೂರು ಪಂಚಾಯತ್ ಕೆಎಂಸಿಸಿ ಅಧ್ಯಕ್ಷ ಅನ್ವರ್ ಕಡವತ್ ಅಧ್ಯಕ್ಷತೆ ವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಕೆಎಂಸಿಸಿ ರಾಜ್ಯ ಕಾರ್ಯದರ್ಶಿ ತಾಹಿರ್, ಕಾಸರಗೋಡು ಜಿಲ್ಲಾ ಕೋಶಾಧಿಕಾರಿ ಸಿದ್ದಿಕ್ ಮಣಿ ಅಂಪಾರ, ಮೊಗ್ರಾಲ್ ಪುತ್ತೂರು ಪಂಚಾಯತ್ ಪದಾಧಿಕಾರಿಗಳಾದ ರೋಜುದ್ದೀನ್, ಅಶ್ರಫ್ ಮಠತ್ತಿಲ್, ರಹೀಂ ಬಾಳೂರು, ಸಿದ್ದಿಕ್ ಪಡಿഞ്ഞാർ, ಹನೀಫ್, ಮರ್ಜುಕ್ ಪುತ್ತೂರು ಮುಂತಾದವರು ಉಪಸ್ಥಿತರಿದ್ದರು. ಪ್ರಧಾನ ಕಾರ್ಯದರ್ಶಿ ಅಬ್ದುಲ್ ರೆಹಮಾನ್ ಏರಿಯಾಲ್ ಸ್ವಾಗತಿಸಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟ್ರೀಯ ಹೆದ್ದಾರಿಯ ಕುಂಬಳೆಯಲ್ಲಿ ಟೋಲ್ ಬೂತ್ ನಿರ್ಮಿಸುವ ಕ್ರಮಕ್ಕೆ ಹೈಕೋರ್ಟ್ನಿಂದ ತಡೆ. ಕ್ರಿಯಾ ಸಮಿತಿ ಪ್ರತಿನಿಧಿ ಅಶ್ರಫ್ ಕಾರ್ಲಾ ಸಲ್ಲಿಸಿದ ಅರ್ಜಿಯ ಮೇರೆಗೆ ಆಗಿದೆ ಕ್ರಮ. ಮುಳ್ಳೇರಿಯ 110 ಕೆವಿ ಸಬ್ಸ್ಟೇಷನ್ ಯಾರ್ಡ್ನಲ್ಲಿ ಪೊಟೆನ್ಷಿಯಲ್ ಟ್ರಾನ್ಸ್ಫಾರ್ಮರ್ನಲ್ಲಿ ಬೆಂಕಿ ಅವಘಡ. ನೌಕರರ ಸಮಯ ಪ್ರಜ್ಞೆಯಿಂದ ತಪ್ಪಿದೆ ದೊಡ್ಡ ಅನಾಹುತ. ಅನುಪಮಾ ಗ್ರಂಥಾಲಯಕ್ಕಾಗಿ ನೂತನವಾಗಿ ನಿರ್ಮಿಸಲಾದ 2 ಅಂತಸ್ತಿನ ಕಟ್ಟಡದ ಉದ್ಘಾಟನೆ. ಸಚಿವ OR ಕೇಳು ಅವರಿಂದ. ಕೇರಳ ಮಾಪಿಲ ಕಲಾ ಅಕಾಡೆಮಿಯ ರಜತ ಮಹೋತ್ಸವ. ಇದರ ಅಂಗವಾಗಿ ನಡೆಯಿತು ಟಿ ಉಬೈದ್ ಸ್ಮಾರಕ ಪ್ರಶಸ್ತಿ ಪ್ರದಾನ. ಕಾಸರಗೋಡು ಭೀಮಾ ಜುವೆಲ್ಲರ್ಸ್ ವತಿಯಿಂದ ಮಕ್ಕಳಿಗೆ ಅಧ್ಯಯನ ಕಿಟ್ ವಿತರಣೆ. ಭೀಮಾ ಜುವೆಲ್ಲರಿಯ ವಿದ್ಯಾಸ್ಪರ್ಶ 2025 ಯೋಜನೆಯ ಭಾಗವಾಗಿ. ಇಂದಿನ ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.